ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೈನ್ ಫಾರ್ 30 ಡೇಸ್ 30 ಟಾಕ್ಸ್. ದಿಸ್ ಇಸ್ ಡೇ 6. ಇವತ್ತಿನ ಟಾಪಿಕ್ ಏನಂದರೆ, ನಮ್ಮ ಅಜ್ಜ ಅಜ್ಜಿದಿರಿಗೆ 55 to 60 ಇಯರ್ಸ್ ಆದಮೇಲೆ ಈ ಸೊಂಟ ನೋವು, ಕಾಲು ನೋವು ಇದೆಲ್ಲ ಅವಾಗ ಸ್ಟಾರ್ಟ್ ಆಗ್ತಾ ಇತ್ತು. ಥೈರಾಯ್ಡ್, PCOD ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆದರೆ ನಾವು ಇವಾಗಿನ ಜನ್ರೇಷನ್ನಲ್ಲಿ 25 to 30 ಏಜ್ ಇರುತ್ತೆ, ಕಾಲು ನೋವು, ಸೊಂಟ ನೋವು, ಥೈರಾಯ್ಡ್, PCOD ಹೀಗೆ ಇನ್ನೂ ಏನೇನೇನೇನೋ ಇದೆಲ್ಲ ಇದ್ರೂ ಇನ್ನೂ ಬುದ್ಧಿ ಬರಲಿಲ್ಲ. ಮತ್ತು ಅದೇ ಲೇಸಿನೆಸ್. ಯಾರು ವರ್ಕೌಟ್ ಮಾಡ್ತಾರೆ, ಯಾರು ಹೆಲ್ತಿ ತಿಂತಾರೆ? ಕೇಳಬೇಕಲ್ಲ ನಮ್ಮ ನಾಚಿಕೆ ಇಲ್ದಿದ್ದ ಬುದ್ಧಿ ಮತ್ತು ನಾಲ್ಗೆ. ಇನ್ಮೇಲಾದ್ರೂ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡೋಣ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ತುಂಬ ಜನ ಇದ್ರ ಬಗ್ಗೆ ಥಿಂಕ್ ಮಾಡಿ ಆಲ್ರೆಡಿ ಹೆಲ್ದಿ ಲೈಫ್ ಸ್ಟೈಲ್ ರುಟೀನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವಿನ್ನು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಈ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಷ್ಟೇ. ಸ್ಟಾರ್ಟಿಂಗಲ್ಲೇ ಜಿಮ್ಮಿಗೆ ಹೋಗಬೇಕು, ಫ್ಯಾನ್ಸಿ ಫುಡ್ನೇ ತಿನ್ನಬೇಕು ಅಂತ ಏನಿಲ್ಲ. ಮಾರ್ನಿಂಗ್ ಎದ್ದ ಮೇಲೆ ನಿಮ್ಮ ಬಾಡಿನ 5 ಮಿನಿಟ್ಸ್ ಸ್ಟ್ರೆಚ್ ಮಾಡಿ, ಹಾಗೆ 2 ಗ್ಲಾಸಸ್ ಆಫ್ ವಾರ್ಮ್ ವಾಟರ್ನ ಕುಡೀರಿ. ಇದರಿಂದ ನಿಮ್ಮ ಬಾಡಿ ವೇಕಪ್ ಆಗುತ್ತೆ. ಇನ್ನು ಡಯಟಿಗೆ ಸಿಂಪಲ್ ಮತ್ತು ಹೆಲ್ದಿಯಾಗಿ ಸ್ವಲ್ಪ ಕಾರ್ಬ್ಸ್ ಜೊತೆ ಫೈಬರ್ ಮತ್ತು ಪ್ರೋಟೀನ್ ಸೋರ್ಸಸ್ನ ಇನ್ಕ್ಲೂಡ್ ಮಾಡಿ. ಆ್ಯಂಡ್ ನಿಮ್ಮ ಬಾಡಿನ ಸ್ವಲ್ಪ ಮೂವ್ ಮಾಡಿ, ಲೈಟ್ ಎಕ್ಸಸೈಸ್, ಯೋಗ, ಇದರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಇದೆರಡೂ ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ವಾಕಿಂಗ್ನ ಸ್ಟಾರ್ಟ್ ಮಾಡಿ. ಸ್ಟೆಪ್ಸ್ ವಾಕ್ ಚಾಲೆಂಜ್ ಅಂತ ಗೋಲ್ ಇಟ್ಕೊಳ್ಳಿ. ಮಲ್ಕೊಂಡು ಸ್ಕ್ರೋಲ್ ಮಾಡೋ ಫೋನ್ನ ಸ್ವಲ್ಪ ವಾಕ್ ಮಾಡ್ತಾನೆ ನೋಡಿ. ಕಾಲಲ್ಲಿ ಮಾತಾಡೋದಿದ್ರೆ ವಾಕ್ ಮಾಡ್ತಾನೆ ಮಾತಾಡಿ, ಸ್ಟೆಪ್ಸ್ ಕೂಡ ಕೌಂಟ್ ಆಗುತ್ತೆ. ಹಾಗೆಯೇ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗೋಯ್ತು, 2 to 3 ಲೀಟರ್ಸ್ ನೀರು ಕುಡಿಯೋಕ್ಕೆ ಪ್ರಾಕ್ಟೀಸ್ ಮಾಡಿ. ನಂತರ ನೀವು ಕೂಡ ನೀರು ಕುಡಿಯೋದೇ ಮರ್ತೋಗುತ್ತೆ ಅನ್ನೋರಾದರೆ ತುಂಬಾ ಆ್ಯಪ್ಸ್ಗಳು ಅವೈಲಬಲ್ ಇದೆ, ವಾಟರ್ ರಿಮೈಂಡರ್ಸ್, ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ 5 to 10 ಮಿನಿಟ್ ಮೆಡಿಟೇಷನ್ ಅಥವಾ ಜರ್ನಲಿಂಗ್ ಮಾಡಿ. ಇದರಿಂದ ಮೈಂಡ್ ಕೂಡ ಕ್ಲಿಯರ್ ಆಗುತ್ತೆ. ಲೇಸಿ ಫೀಲ್ ಇದ್ದರೆ ಜಸ್ಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್. 1 ಸ್ಟೆಪ್ ಪರ್ ಡೇ ಈಸಿಯಾಗಿ ಹ್ಯಾಬಿಟ್ಸ್ ಡೆವಲಪ್ ಆಗುತ್ತೆ. ಸ್ವಲ್ಪ ಚೇಂಜ್ ಮಾಡಿದ್ರೆ ನೀವೇ ಡಿಫ್ರೆನ್ಸ್ ನೋಡ್ತೀರಾ. ನಮ್ಮ ಹೆಲ್ತ್, ಮೈಂಡ್, ಎನರ್ಜಿ ಎಲ್ಲ ಕೂಡ ಇಂಪ್ರೂವ್ ಆಗುತ್ತೆ. ನೀವಿನ್ನೂ ಅವೇರ್ ಆಗಿಲ್ಲ ಅಂದರೆ ಇನ್ನಾದರೂ ಸ್ಟಾರ್ಟ್ ಮಾಡಿ. ಮಾಡ್ತೀರಾ ಅಲ್ವಾ? ಕಮೆಂಟ್ ಒಳಗೆ ನಿಮ್ಮ ಸ್ಮಾಲ್ ಸ್ಟೆಪ್ನ ಶೇರ್ ಮಾಡಿ. ಅಷ್ಟೇ, ನಾಳೆ ಮಾತಾಡೋಣ. ಬಾಯ್.